ನಮಸ್ತೆ, ನನ್ನ ಹೆಸರು ಸದ್ದಾಂ ಹುಸೇನ್. ನಾನು ಥರ್ಡ್ ಇಯರ್ BSc ನರ್ಸಿಂಗ್ ಕಾಲೇಜಲ್ಲಿ ಓದ್ತಿದ್ದೀನಿ. ನನ್ನ ಹಾಸ್ಟೆಲ್ ಬಂದ್ಬಿಟ್ಟು ಮೈನಾರಿಟಿ ಹಾಸ್ಟೆಲ್ ದೀನ್ ದಯಾಳ್ ಉಪಾಧ್ಯಾಯ ತ್ರಿವೇಣಿ ಸರ್ಕಲ್. ಈ 2 ದಿವಸ ಏನಿದೆ UPSC ಗೈಡೆನ್ಸ್ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮು ತುಂಬ ಹೆಲ್ಪ್ಫುಲ್ ಆಯಿತು. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾವು ಯಾವ ಥರ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು, ಯಾವ ಥರ ನಾವು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಯಾಕಂದರೆ ಏನೋ ಒಂದು ಓದಬೇಕು ಅಂತ ಬಂದಿರ್ತಾರೆ. ಬಟ್ ಈ 2 ದಿವಸದ ಪ್ರೋಗ್ರಾಮಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ಯಾಕಂದರೆ ನಾವು ಯಾವ ಥರ ಎಕ್ಸಾಮ್ಸ್ ಇರುತ್ತೆ, ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಅಂದರೆ IAS IPS ಮತ್ತು KPSC ಎಕ್ಸಾಮ್ಸ್ ಯಾವ ಥರ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು 2 ದಿವಸದ ಪ್ರೋಗ್ರಾಮ್ನಲ್ಲಿ. ಮತ್ತು ಇದರಿಂದ ನಾವು ಕಲಿಬೇಕನ್ನೋದಂದರೆ ನಾವು ಏನೇ ಇರಲಿ, ನಾವು ಓದ್ತಿದ್ದೀವಿ ಅಂತಂದರೆ ನಾವು ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು, ಮತ್ತು ನಮ್ಮ ಮನೆಯವ್ರನ್ನ ನಾವು ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನಮ್ಮದು ಗುರಿಯಾಗಿರುತ್ತೆ. ಆದ್ದರಿಂದ ಈ ಪ್ರೋಗ್ರಾಮ್ನಲ್ಲಿ ನಾವು ಕಲ್ತಿದ್ದೇನಂತಂದರೆ ಒಳ್ಳೆಯ ಗೈಡೆನ್ಸ್, ಈ ತರಬೇತಿಯಿಂದ ನಾವು ಒಳ್ಳೆ ಯಾವ ಥರ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡ್ಬೋದು, ಯಾವ ಥರ ಟಫೆಸ್ಟ್ ಎಕ್ಸಾಮ್ಸ್ಗಳು ಇರುತ್ತೆ, ಯಾವ ಥರ ಅವನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅನ್ನೋದು ಚೆನ್ನಾಗಿ ಹೆಲ್ಪ್ಫುಲ್ ಆಯಿತು. ಇದಕ್ಕೆ ಮೇನ್ ಕಾರಣ ನಮ್ಮ ಕರ್ನಾಟಕ ಸರ್ಕಾರ, ಅದರಲ್ಲೂ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್. ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಪ್ರೋಗ್ರಾಮ್ಗಳಿಂದ ನಾವು ಇನ್ನೂ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊತೀವಿ. ಕೆಲವೊಂದು ಬಡವರು ಇರ್ತಾರೆ, ಅವರಿಗೆ ಕೋಚಿಂಗ್ಗಳು ಹೋಗೋಕ್ಕೆ ಅಮೌಂಟ್ ಇರಲ್ಲ. ಹಂಗಾಗಿ ಇಂಥ ಪ್ರೋಗ್ರಾಮ್ಗಳಿಂದ ಭಾಳ ಹೆಲ್ಪ್ಫುಲ್ ಆಗುತ್ತೆ, ಉಪಯೋಗ ಆಗುತ್ತೆ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.